ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ಹತ್ತೂರಿನ ಹೆಸರಾಂತ ದೇಶಹಳ್ಳಿ ಕೆರೆ ತುಂಬಿ ಹರಿಯುತ್ತಿದೆ. ಇದು ನೋಡಲು ಗ್ರಾಮದ ಎಲ್ಲ ಜನರು ಬಂದು ಇಲ್ಲಿ ಎಷ್ಟು ಆನಂದ ಪಡ್ತಾ ಇದ್ದಾರೆ. ಇದನ್ನು ನಾನು ನಿಮಗೂ ತೋರಿಸ್ತೀನಿ. ಹಾಗೆ ನಾನು ಜೊತೆ ಬನ್ನಿ, ಎಂಜಾಯ್ ಮಾಡಿ. ಹಾಯ್, ಹೇಗಿದೆ ಎಂಜಾಯ್ಮೆಂಟ್? ಚೆನ್ನಾಗಿದೆ ಸರ್. ಓಕೆ, ಜಾಲಿಯಾಗಿ ಎಂಜಾಯ್ ಮಾಡಿರಿ. ಓಕೆ. ಕ್ಲೀನ್ ಮಾಡ್ತಿದ್ದೀರಾ? ಕ್ಲೀನಿಂಗ್ ಮಾಡ್ತಿದ್ದೀರಾ ಸರ್? ಒಳ್ಳೆದಾಲಿ ಒಳ್ಳೆದಾಲಿ ಮಾಡಿರಿ. ನೋಡ್ರಿ ಸ್ನೇಹಿತರೆ, ಈ ಒಂದು ಕೆರೆ ಇವತ್ತಿನ ದಿನ ತುಂಬ ನೀರು ತುಂಬಿಕೊಂಡು ಉಕ್ಕಿ ಹರಿತಾ ಇದೆ. ಸೊ ಈ ಕ್ಷಣದಲ್ಲಿ ಕೆರೆಯನ್ನು ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಇಲ್ಲಿರುವಂಥ ಜಾಗದಲ್ಲಿರುವಂಥ ಗಿಡ ಗಂಟೆಗಳನ್ನ ಕಿತ್ತಾಕ್ತಾವ್ರೆ, ಶುಚಿ ಮಾಡ್ತಾವ್ರೆ. ಅದೇ ರೀತಿಯಲ್ಲಿ ಈ ಕೆರೆ ಭಾಗದಲ್ಲಿರುವಂಥ ಪ್ರದೇಶದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರುವಂಥ ಒಂದು ಚೆಕ್ ಡ್ಯಾಮ್ ಥರ ಇದೆ. ನೋಡೋಕೆ ತುಂಬ ಅದ್ಭುತವಾಗಿದೆ. ನೀರು ಸಹ ತುಂಬಿ ಉಕ್ಕಿ ಹರಿಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಕ್ಷಣದಲ್ಲಿ ಇಲ್ಲಿ ನೋಡಿ ಹರಿಯುವ ನೀರಿನ ಜುಳು ನಾದ ಏನಿದೆ ತುಂಬ ಅದ್ಭುತ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಕೆರೆ ಕೋಡಿ ಏನಿದೆ, ಈ ಕೋಡಿ ಭಾಗದಲ್ಲಿರುವಂಥ ಗಿಡ ಗಂಟೆಗಳನ್ನು ಕಡಿದು ಹಾಕಿ ಸ್ವಚ್ಛವನ್ನು ಮಾಡುವಂಥ ಕಾರ್ಯವನ್ನು ಇಲ್ಲಿನ ಯುವಕರು ಮಾಡ್ತಾವ್ರೆ. ನೋಡಿ, ಕೆರೆ ಕೋಡಿ ತುಂಬಿ ಉಕ್ಕಿ ಹರಿತಾ ಇದೆ. ಸೊ ನೀರು ಸಹ ಉಕ್ಕಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈ ಸೌಂಡ್ ಕಲ್ತು ಏನೋ ಒಂಥರ ಖುಷಿ ಅನಿಸುತ್ತೆ. ಹೊಸದಾಗಿ ಮಾಡುವಂಥ ಕಾಮಗಾರಿ ಅದು ಸಹ ಚೆನ್ನಾಗಿದೆ. ಸೊ ಇಲ್ಲಿನ ಜನ, ಲೋಕಲ್ ಇರುವಂಥ ಸ್ಥಳೀಯ ಗ್ರಾಮೀಣ ಭಾಗದ ಜನರು ಸಹ ಈ ಒಂದು ಎಂಜಾಯ್ಮೆಂಟ್ನ ಖುಷಿಯನ್ನು ಜಾಲಿಯಾಗಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡ್ತಾವ್ರೆ. ಸೊ ಹಾಗೆ ಲೈಟಾಗಿ ಕೆಲವೊಂದು ಕಡೆ ಪಾಚಿ ಕಟ್ಟಿದೆ. ಸೊ ಇಲ್ಲಿ ನೋಡಿ ಯುವಕರು ಆಟವನ್ನು ಆಡ್ತಾ ಇದ್ದಾರೆ. ಬಟ್ ಆದರೆ ಈ ಆಟ ಅನಾಹುತ ಆಗಬಾರ್ದು ಅಷ್ಟೇ. ಸೊ ಸೆಲೆಬ್ರೇಷನ್ ಓಕೆ, ಬಟ್ ಯಾವುದೇ ರೀತಿಯಿಂದ ಅನಾಹುತ ಆಗಬಾರ್ದು. ನೋಡಿ, ಸ್ಥಳೀಯ ಗ್ರಾಮೀಣ ಭಾಗದ ಜನತೆ ಅಪರೂಪಕ್ಕೆ ಈ ಖುಷಿ ಅಂದರೆ, ಕಳೆದ ವರ್ಷ ಈ ಗ್ರಾಮೀಣ ಭಾಗದಲ್ಲಿ ನೀರು ಎಲ್ಲ ಕಡೆ ಇರಲಿಲ್ಲ, ಕ್ಷೀಣ ಆಗಿತ್ತು. ಅಂದರೆ ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿತ್ತು. ಅದೇ ರೀತಿಯಲ್ಲಿ ನೀರಿಗೆ ಸ್ವಲ್ಪ ಅಭಾವ ಇತ್ತು. ಸೊ ಹಂಗಾಗಿ ಕಳೆದ ವರ್ಷ ಈ ಎಂಜಾಯ್ಮೆಂಟ್ ಎಲ್ಲೂ ಇರಲಿಲ್ಲ. ಬಟ್ ಆದರೆ ಈ ಸಲ ನೀರು ತುಂಬ ಉಕ್ಕಿ ಹರಿಯೋದ್ರಿಂದ ಈ ಖುಷಿಯನ್ನು ಇಲ್ಲಿ ಜನ ಎಂಜಾಯ್ ಮಾಡ್ತಾವ್ರೆ. ಆದರೆ ಈ ಭಾಗದಲ್ಲಿ ಪಾಚಿ ಕಟ್ಟಿದೆ, ಸ್ವಲ್ಪ ಆಲ್ರೆಡಿ ಜಾರುವಂಥದ್ದು ಕಾಣಿಸ್ತಾ ಇದೆ. ಬಟ್ ಸ್ಥಳೀಯರು ಇದನ್ನು ಹುಷಾರಾಗಿ ನೋಡಬೇಕು ಅಷ್ಟೇ. ಎಂಜಾಯ್ಮೆಂಟ್ ಸೆಲೆಬ್ರೇಷನ್ ಚೆನ್ನಾಗಿದೆ, ಜೋರಾಗಿದೆ. ಬಟ್ ಆದರೆ ಅನಾಹುತ ಆಗಬಾರ್ದು. ಎಚ್ಚರಿಕೆಯಿಂದ ಅವ್ರು ಮಾಡ್ಕೊಂಡ್ರೆ ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಈ ಸ್ನಾನ ಮಾಡ್ತಿರುವಂಥದ್ದು ಅಥವಾ ಎಂಜಾಯ್ ಮಾಡ್ತಿರುವಂಥದ್ದು ಇವೆಲ್ಲ ಆದಷ್ಟು ಜಾಗರೂಕತೆಯಿಂದ ಇದ್ದರೆ ಸೇಫ್ಟಿ ಒಳ್ಳೆಯದು. ನೋಡಿ, ನಮ್ಮ ದೇರಮ್ಮು ಚಾನಲ್ನ ಹೀರೋ, ದೇರಮ್ಮ ಸಿನಿಮಾದ ಹೀರೋ. ಸೊ ಪಾರ್ಟ್ ಸಿನಿಮಾನ ಮಾಡಿದ್ದಾರೆ. ಇವರು ಸಹ ಈ ಸ್ಥಳೀಯ ಬಂದಿದ್ದರಿಂದ ಈ ಭಾಗದಲ್ಲಿ ಎಲ್ಲ ಮಾಡಲಿಕ್ಕೆ ಬಂದಿದ್ದಾರೆ. ಜೊತೆಗೆ ನೋಡಿ ತುಂಬ ಚೆನ್ನಾಗಿದೆ ನಮಗೆ. ಧರ 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 ಒಂಥರ ಇಲ್ಲಿ ಯಾರು ಇಲ್ಲ ಕಣೆ ನಂತರ.
ಫೋನ್ ಮಾಡಿ ಬಂದಮೇಲೆ. ಓಕೆ ಮೇಡಮ್. ಹೇಳು ಮಗ. ಮದ್ದೂರು ದೇಸಾಳಿ ಕೆರೆ ವಿಡಿಯೋ ಶೂಟ್ ಮಾಡ್ತಾ ಇದೆ. ಹಾಂ ಇಲ್ಲ ಕಲ್ ನಾನು ಹಂಗೆ ಒಂದು ಕಡೆ ಎಲ್ಲ ಕುಡ್ಲಿ ಹಿಡ್ಕೊಂಡಿದ್ರಲ್ಲ ಅಂತ ಕೆರೆ ಕೊಡಿ ತುಂಬಿ ಉಕ್ಕಿ ಹರಿತಾ ಇದೆ. ಹಾಂ ಕೋಡಿ ಬಿದ್ದಿದೆ. ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿತ್ತಲ್ಲ, ಸೊ ಅದು ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲ ಎಂಜಾಯ್ ಮಾಡ್ತಿದ್ರಲ್ಲ, ಒಂದು ವೀಡಿಯೋ ಮಾಡಿ ಯೂಟ್ಯೂಬ್ ಹಾಕ್ಕೊಂಡು ಬಂದೆ. ಈ ಕರಿಮ ಫೋನ್ ಮಾಡಿ ಕಟ್ ಮಾಡ್ದ. ಹಾಂ ಫೋನ್ ಮಾಡಿ ಇಲ್ಲೇ ಇರ್ತೀನಿ ಮತ್ತೆ. ಆಯಿತು. ಇಲ್ಲಿ ಸ್ಥಳೀಯ ಯುವಕರು ಎಷ್ಟು ಜಾಲಿಯಾಗಿ ಎಂಜಾಯ್ ಮಾಡ್ತಾವ್ರೆ ಅಂತ. ನೋಡ್ರಿ ಇದೊಂದು ಗಿಡ. ಸೊ ಇದು ಆ್ಯಕ್ಚುಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೇಲ್ಭಾಗದಲ್ಲಿ ತೇಲ್ತಾ ಇರುತ್ತೆ. ಇದನ್ನು ನಮ್ಮ ಕಡೆ ಹಳ್ಳಿನಲ್ಲಿ ಏನಪ್ಪ ಅಂದರೆ ಕತ್ತೆ ಕಿವಿ ಅಂತ ಕರೀತಾರೆ ಇದನ್ನು. ಅಂದರೆ ಇದು ನೀರಿನ ಮೇಲ್ಭಾಗ ತುಂಬ ಬೆಳ್ಕೊಂಡಿರುತ್ತೆ, ಮುಳುಗಲ್ಲ. ಸೊ ಇದ್ರ ಮೇಲೆ ಕಾಲಿಟ್ಟರೆ ಅದು ಆ್ಯಕ್ಚುಲಿ ಮುಳುಗಲ್ಲ, ಮತ್ತೆ ಮೇಲ್ಗಡೆ ತೇಲ್ತಾ ಇರುತ್ತೆ. ಹೊರಗಡೆ ಫುಲ್ಲಾಗಿ ಗಾಳಿ ತುಂಬಿಕೊಳ್ಳುತ್ತೆ. ನೋಡಿ ಎಷ್ಟು ಬೇಗ ಹರ್ಕೊಂಡು ಹೋಗ್ತಾಯಿತ್ತು. ನೋಡ್ರಿ ಸ್ಥಳೀಯರು ಎಂಜಾಯ್ ಮಾಡ್ತಾವ್ರೆ. ಹೇಗಿದೆ ಸರ್ ಎಂಜಾಯ್ಮೆಂಟು? ಎಂಜಾಯ್ಮೆಂಟ್ ಹೇಗಿದೆ? ಎಂಜಾಯ್ಮೆಂಟ್ ಹೇಗಿದೆ? ಚೆನ್ನಾಗಿದೆಯಾ? ಓಕೆ ಓಕೆ. ನೋಡ್ರಿ ಇದು ಮದ್ದೂರು ತಾಲೂಕಿನ ಮದ್ದೂರು ನಗರದ ಸಮೀಪದಲ್ಲಿರುವಂಥ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ಕೆರೆ ಅಂತ ಕರಿತೀವಿ. ಸೊ ಇದು ದೇಸಹಳ್ಳಿ ಕೆರೆ ಅಂತಲೇ ಫೇಮಸ್ಸು. ಸೊ ದೊಡ್ಡದಾಗಿರುವಂಥ ವಿಶಾಲವಾಗಿರುವಂಥ ಕೆರೆ, ಕಣ್ಣಿಗೆ ಕಾಣಿಸೋಷ್ಟು ದೂರ ಸಹ ಕೆರೆನೇ ಇರ್ತಾ ಹೋಗುತ್ತೆ. ಸೊ ವಿಶಾಲವಾಗಿ ಅಗಾಧವಾಗಿರುವಂಥ ಕೆರೆ ಕಳೆದ ವರ್ಷದಲ್ಲಿ ಬತ್ತೋಗಿತ್ತು, ಅಂದರೆ ನೀರು ಸಂಪೂರ್ಣ ಖಾಲಿಯಾಗಿತ್ತು. ಸೊ ಇವತ್ತಿನ ದಿನ ತುಂಬ ಕೆರೆ ತುಂಬಿ ಉಕ್ಕಿ ಹರಿತಾ ಇದೆ, ಕೋಡಿ ಉಕ್ಕಿ ಹರಿತಾ ಇದೆ. ಸೊ ಇಲ್ಲಿನ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿದೆ. ನೋಡಿರಿ ನಮ್ಮ ಇವರು ಮುಂದೆ ಹೋಗ್ತಾರೆ, ಬನ್ನಿ ಹೇಳ್ಕೊಂಡು. ಸೊ ನಾವು ಹಾಗೆ ಹಿಂದೆ ಫಾಲೋ ಮಾಡ್ತಾ ಹೋಗೋಣ. ಇವರು ಫಾಸ್ಟಾಗಿ ಹೋಗ್ತಾರೆ, ಕೈಲಿ ಮೊಬೈಲ್ ಇಲ್ಲ, ಬಿದ್ದರೆ ಏನಾಗಲ್ಲ ಸಮಸ್ಯೆ ಅಂತ. ಬಟ್ ನಮ್ಮ ಕೈಲಿ ಮೊಬೈಲ್ ಇರೋದ್ರಿಂದ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿರಿ ಇಲ್ಲಿ ಉಕ್ಕಿ ಹರಿತಾ ಇದೆ ಜಲಗಳು. ಆದರೆ ಹೆಂಗೆ ಉಕ್ಕಿ ಹರಿತಾ ಇರೋದು ಈಗ ಹೇಳ್ತಾರೆ ನಮ್ಮ ಹೀರೋ. ಏನು ಸಾರ್ ಬೋರ್ ಉಕ್ಕಿ ಹರಿತಾ ಇದೆ, ಹೆಂಗೆ ಇದು? ಕೆರೆ ನೀರು ಕೆರೆಗೆ ಚೆಲ್ಲಿ ಅಲ್ಲ ಇಲ್ಲಿ ಮಾತ್ರ ಹೆಂಗೆ ಫೋರ್ಸಾಗಿ ಬರ್ತಾ ಇದೆಯಲ್ಲ ನೀರು? ಪೈಪ್ ಇದೆ. ಓಕೆ, ಪೈಪ್ ಎಲ್ಲಿಂದ ಬರುತ್ತೆ? ತಪ್ಪು ಸರ್, ತಪ್ಪು ಮಾಹಿತಿ. ಅಂಡರ್ ನೀರು ಫಿಕ್ಸ್ ಮಾಡೋದು ಬರ್ತಾ ಇಲ್ಲ. ನೋಡಿ ಇಲ್ಲಿ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಪೈಪ್ಗಳನ್ನ ಹಾಕವ್ರೆ. ಆದರೆ ಈ ಪೈಪ್ಗೆ ಪ್ರೆಷರಾಗಿ ನೀರು ಹೆಂಗೆ ಬರುತ್ತೆ ಅಂದರೆ ನೋಡಿರಿ ಇಲ್ಲೇ ತೋರಿಸ್ತೀನಿ. ಇನ್ನೂ ಸಹ ಒಂದು ಪೈಪ್ ಇದೆ ನೋಡಿರಿ. ಇಲ್ಲಿ ಪ್ರೆಷರಾಗಿ ಬೀಳುವಂಥ ನೀರು ಮೇಲಿಂದ ಪ್ರೆಷರಾಗಿ ಬೀಳುತ್ತೆ, ಬಿದ್ದ ಸೀದಾ ಒಳಗಡೆ ಹೋಗುತ್ತೆ. ಒಳಗಡೆಯಿಂದ ಫೋರ್ಸಾಗಿ ಹೋಗಿ ಅಲ್ಲಿ ಎಕ್ಸಿಟ್ ಆಗುತ್ತೆ. ಬತ್ತಾದೆ ಬತ್ತಾದೆ ಬತ್ತಾದೆ. ಕಪಲ್ಸ್ ಬರ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ಸ್ಥಳೀಯ ಗ್ರಾಮೀಣ ಯುವಕರು. ನೋಡಿ ಸ್ಥಳೀಯ ಯುವತಿ ದಂಪತಿಗಳು ಬರ್ತಾವ್ರೆ. ಸೊ ಇವರು ಸಹ ಎಂಜಾಯ್ಮೆಂಟ್ ಮಾಡ್ತಾವ್ರೆ. ಸೊ ಇವರು ಎಕ್ಸ್ಪೀರಿಯೆನ್ಸು ಮತ್ತು ಎಂಜಾಯ್ಮೆಂಟ್ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ, ಅವ್ರ ಬಾಯಿಂದ ಹೇಳ್ತಾರೆ. ಸರ್ ತಮ್ಮ ಹೆಸರು ಅಂತ ಹೇಳ್ಬಿಟ್ಟು ಎಲ್ಲಿಯವರು ಸರ್? ತಮ್ಮೂರು ಇಲ್ಲಿ ಚಾಮನಹಳ್ಳಿ. ಚಾಮನಹಳ್ಳಿ. ಮೇಡಮ್ ತಮ್ಮ ಹೆಸರು? ಓಕೆ, ಹೇಗಿದೆ ಎಂಜಾಯ್ಮೆಂಟ್ ಇವತ್ತಿಬ್ಬರಿಗೂ? ಚೆನ್ನಾಗಿದೆ. ಓಕೆ, ಹೇಗಿದೆ ಫೀಲ್? ಯಾವ ಥರ ಇದೆ? ಮಳೆ ಊದಿ ಕೆರೆ ತುಂಬಿ ಕೋಡಿ ಹೊಡೆದಿದೆ. ಓಕೆ, ತುಂಬ ಖುಷಿ ಆಯ್ತಾ ಇದೆ. ಓಕೆ, ಒಂದು ಈ ವರ್ಷ ಈ ಥರ ಎಲ್ಲ ಇದು ಮಾಡಿರೋದು, ರೆಡಿ ಮಾಡಿರೋದು, ಹೊಸದಾಗಿ ಇದು ಕಾಮಗಾರಿ ಮಾಡವ್ರೆ. ಕಾಮಗಾರಿ ಮಾಡಿರೋದು. ಓಕೆ, ಎಲ್ಲ ಪ್ರವಾಸಿಗರಿಗೆ ಒಂದು ಒಳ್ಳೆ ಸ್ಥಳ ಆಗಿದೆ. ಮದ್ದೂರಿನ ಸಮೀಪದಲ್ಲಿ ಇದೊಂದು ಅದ್ಭುತವಾಗಿರುವಂಥ ಪ್ರವಾಸಿ ಕ್ಷೇತ್ರ ಅಂತ ಹೇಳ್ಬೋದು ಹೌದೌದು ಅಲ್ವಾ? ಅದರಲ್ಲೂ ಸ್ಥಳೀಯರಿಗೆ ತುಂಬ ಎಂಜಾಯ್ಮೆಂಟ್ ಇದೆ ಅಲ್ವಾ? ಹೌದೌದು. ನೋಡಿ ಕಳೆದ ವರ್ಷ ಇಲ್ಲಿ ಕೆರೆ ಬತ್ತಾಗಿತ್ತು, ನೀರು ಕಮ್ಮಿಯಾಗಿ ಬತ್ತಾಗಿತ್ತು. ಬಟ್ ಈ ಸಾಲಲ್ಲಿ ನೀರು ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಸ್ಥಳೀಯರು ಫಸ್ಟ್ ಆಫ್ ಆಲ್ ಎಂಜಾಯ್ ಮಾಡ್ತಾವ್ರೆ. ಇದೇ ಥರ ಈ ಪ್ರದೇಶಕ್ಕೆ ಹಲವಾರು ಜನ ಬಂದರೆ ಎಂಜಾಯ್ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ. ಆಟ ಆಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಆಟ ಆಡಿ, ನೀರಲ್ಲಿ ಸ್ವಲ್ಪ ಪಾಚಿ ಕಟ್ಕೊಂಡಿರುತ್ತೆ. ಹೌದೌದು. ಮತ್ತು ನೀರು ಜಾಸ್ತಿ ಬರೋದ್ರಿಂದ ಸ್ವಲ್ಪ ಸೇಫಾಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾವ್ರೆ. ಓಕೆ, ಥ್ಯಾಂಕ್ ಯು, ಎಂಜಾಯ್. ಥ್ಯಾಂಕ್ ಯು ಸರ್.
ನೋಡ್ರಿ ಇದು ಸ್ಥಳೀಯ ಪ್ರವಾಸಿಗರು ಅಂತ ಹೇಳ್ಬೋದು, ಸ್ಥಳೀಯ ಯುವಕ ಯುವತಿ ದಂಪತಿಗಳು ಎಲ್ಲರೂ ಸಹ ಎಂಜಾಯ್ ಮಾಡ್ತಾರೆ. ತುಂಬ ಖುಷಿ ಆಗ್ತದೆ. ಸೊ ಎಂಜಾಯ್ಮೆಂಟ್ ಹೀಗೆ ಇರಲಿ. ಬಟ್ ಆದರೆ ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ಅನಾಹುತ ಆಗದಿದ್ರೆ ಚಂದ. ಬಟ್ ತುಂಬ ಚೆನ್ನಾಗಿದೆ, ಯಾಕಂದರೆ ಪಾಚಿ ಕಟ್ಟಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಆಡಬೇಕು. ಆಮೇಲೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಓಕೆ, ಬಟ್ ಅತಿ ಹೆಚ್ಚಾಗಿ ನೀರು ಬಂದಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆ ಟೈಮಲ್ಲಿ ಯಾರೂ ಸಹ ಒಳಗಡೆ ಅಲೋ ಮಾಡಿದ್ರೆ ಚಂದ ಅನಿಸುತ್ತೆ ಅಲ್ವಾ? ನೀವೇನಂತೀರಾ? ಏನೋ ಮೀನು ಹಿಡಿತಾ ಇದ್ದೀನಾ? ಎಷ್ಟು ಹಿಡಿತಾವ? ಏನು ಹೆಸರು? ಹೆಸರೇನು? ಅಲ್ಲಿ ಮಾತಾಡು. ಹೇಗಿದೆ? ಚೆನ್ನಾಗಿದ್ಯಾ? ಆಡಾಡ್ತಾ ಇದ್ದೀವಿ. ಚೆನ್ನಾಗಿದ್ಯಾ? ಎಂಜಾಯ್ಮೆಂಟ್ ಇದೆಯಾ? ಹೇಗಿದೆ ಸರ್ ಎಂಜಾಯ್ಮೆಂಟು? ಎಂಜಾಯ್ಮೆಂಟ್ ಆಗಿದೆ? ಸೂಪರ್ ಸರ್. ಓಕೆ, ಎಂಜಾಯ್ ಎಂಜಾಯ್. ಹುಷಾರು ಪಾಪು, ಹುಷಾರು. ನಿಜಾನ ಸರ್? ಜಾರುತ್ತೆ? ನಿಧಾನಕ್ಕೆ ಜಾರುತ್ತೆ, ಜಾರುತ್ತೆ. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಹೋಗಿ, ಜಾರುತ್ತೆ. ಇಲ್ಲ ನೋಡಿ, ಒಬ್ಬ ಎಂಜಾಯ್ ಮಾಡ್ತಾನೆ. ಯಾವ ಥರ ಎಂಜಾಯ್ ಮಾಡ್ತಾನೆ ನೋಡಿ. ಏನೋ ಹೆಸರು? ನೋಡ್ರಿ ನಮ್ಮ DRM ಇವರು ಪ್ರದೀಪ್ ಅವರು ಬರೀ ಸೆಲ್ಫಿ ತಗೊಳ್ಳೋದ್ರೆಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ಸೆಲ್ಫಿ ತಗೊಂಡಿದ್ದೆ ಬೆಳಗ್ಗೆಯಿಂದ. ಹಾಂ, ಸೆಲ್ಫಿ ಕ್ರೇಜ್ ಜಾಸ್ತಿ ಇದೆ ಅಂತೆ, ಹಂಗಾಗಿ ಸೆಲ್ಫಿ ತಗೋತಾವ್ರೆ. ನೋಡ್ರಿ, ಈಗ ಜನ್ರೇಷನ್ಗೆ ಸೆಲ್ಫಿ ಕ್ರೇಜ್ ಅಂತ ಡಿಫ್ರೆಂಟು. ಆದರೆ ಸೆಲ್ಫಿ ಕ್ರೇಜ್ ಅನಾಹುತ ಆಗಬಾರ್ದು. ಚಿನ್ನ, ಏನೋ ಹೆಸರಿಂದ? ನಿನ್ನ ಹೆಸರೇನ? ರೋಹಿತ್. ಯಾವೂರ? ಯಾವೂರ? ಬೆಂಗಳೂರು. ದೇಸಹಳ್ಳಿ. ಓಕೆ ಓಕೆ. ಎಂಜಾಯ್ ಚೆನ್ನಾಗಿದ್ಯಾ? ಎಲ್ಲ ಎಂಜಾಯ್ ಮಾಡ ಸ್ವಲ್ಪ. ಸೊ ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಇಲ್ಲಿಗೆ ಮುಗಿಸೋಣ ಅಂತ ಸಂದರ್ಭ ಗೊತ್ತಾಯ್ತೆ. ಮತ್ತು DRM ಹೀರೋ ಇಲ್ಲ ನೀರು ಹಚ್ಚಿ ಎಂಜಾಯ್ ಮಾಡ್ತಾವ್ರೆ. ಫುಲ್ ಎಂಜಾಯ್ ಮಾಡ್ತಿದಾರಂತೆ. ಫುಲ್ ರಿಲೀಫ್, ಫುಲ್ ಎಂಜಾಯ್. ನೀವು ಬನ್ನಿ, ಎಂಜಾಯ್ ಮಾಡಿ. ಈ ಬಿಸಿಲಲ್ಲಿ ನೋಡಿ, ತಣ್ಣೆ ನೀರೈತೆ, ನೆಮ್ಮದಿ. ಸೊ ಪ್ರದೀಪ್ ಅವರು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಲೈಫಲ್ಲಿ ನೆಮ್ಮದಿ ತಗೋತಾವ್ರೆ. ಮುಖಕ್ಕೆಲ್ಲ ನೀರು ಹಚ್ಕೊಂಡು ಎಂಜಾಯ್ ಮಾಡಿಕೊಂಡು ಕೂಲಾಗಿ ಆನಂದವಾಗಿ ಎಂಜಾಯ್ ಮಾಡ್ತಿದ್ದಾರಂತೆ. ಸೊ ಎಂಜಾಯ್ಮೆಂಟ್ ಹೀಗೆ ಇರಲಿ. ಸಾಧ್ಯವಾದರೆ ನೀವು ಭೇಟಿ ಕೊಡ್ರಿ ಈ ಪ್ಲೇಸ್ಗೆ. ಓಕೆ, ನೋಡಿ ಇಲ್ಲೊಂದು ಕಪಲ್ಸ್ ಎಂಜಾಯ್ ಮಾಡ್ತಾರೆ ಜಾಲಿಯಾಗಿ ಲೈಫ್ನ. ಸೊ ಮಧ್ಯಾಹ್ನ ಬಿಸಿಲಲ್ಲಿ ಎಂಜಾಯ್ಮೆಂಟ್ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡ್ತಾವ್ರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.